ಕಾಳಿ ಆ ನನ್ನ ಮಗಂಗೆ ನೀವು ಎಲ್ಲರೂ ಸೇರಿ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದೀರಾ. ಹ್ಞೂ, ನಾವು ನನ್ನ ಮಗನ ಶಿಕ್ಷೆ ಕೊಡ್ತೀವಿ, ನೀನು ಹೋಗ್ಬಿಟ್ಟು ಅಂಥವು ರಾಜಿ ಆಗ್ಬಿಡು. ಕಾಳಿ ಫೋಟೋ ಬಗ್ಗೆ ಇಚ್ಛಿಸಕ್ಕೆ ಹೋಗಿದ್ದೆ, ಇಲ್ಲಾಂದ್ರೆ ಯಾರು ಅಂತವ ಮಾತಾಡ್ತಾರೆ. ಸಹನಾ ಅಕ್ಕ, ನಾವು ಅವತ್ತೆಲ್ಲ ಟ್ರೈನಲ್ಲಿ ಗಲಾಟೆ ಮಾಡಿ ಕ್ಯಾಂಟೀನ್ ಸರ್ವಿಸ್ ಸ್ಟಾಪ್ ಮಾಡಿಸಿದ್ವಲ್ಲ, ಅದಕ್ಕೆ ಟೆಂಡರ್ ಕರಿತಾ ಇದ್ದಾರೆ. ನನ್ನ ಫ್ರೆಂಡ್ ಮೆಸೇಜ್ ಫಾರ್ವರ್ಡ್ ಮಾಡಿದ್ದಾನೆ. ಟೆಂಡರಲ್ಲಿ ಯಾರು ಬೇಕಾದ್ರೂ ಕ್ಯಾಂಟೀನ್ ಸರ್ವಿಸ್ನ ತಗೋಬೋದಾ ಸಚಿನ್? ಹ್ಞೂ ಅಕ್ಕ, ಯಾರೋ ಯಾಕೆ, ಸಹನಾ ಅಕ್ಕನೇ ತಗೋಬಹುದು. ನಾನು ತಗೊಳಕಾಯ್ತದ? ಫುಡ್ ಕೋರ್ಟ್ ನಡೆಸಿರೋ ಎಕ್ಸ್ಪೀರಿಯನ್ಸ್ ಇರಬೇಕು ಅಕ್ಕ. ಅದು ಅಲ್ಲದೆ ಟೌನಲ್ಲಿ ಆಲ್ರೆಡಿ ನಿಮ್ಮ ಹೆಸರಿಗೆ ಒಳ್ಳೆ ಹೆಸರಿದೆ, ಖಂಡಿತ ನೀವು ಅಪ್ಲೈ ಮಾಡ್ಬೋದು. ಹಂಗಾದ್ರೆ ಒಂದು ಕೈ ನೋಡೇ ಬಿಡ್ರ ಕಣವಿ. ಆ ನನ್ನ ಮಗ ವೈಭವ್ಗೆ ಎದುರುತ್ರ ಕೊಡೋದಕ್ಕೆ ಇದೇ ಸರಿಯಾದ ಸಮಯ. ಅಕ್ಕ, ನೀನೇನಾದ್ರೂ ಆ ಕೇಟ್ರಿಂಗ್ ಸರ್ವಿಸ್ ತಗೊಂಡ್ರೆ ಅದಕ್ಕೂ ಅವನ ಹೆಸರೇ ಇಡ್ಬೋದು, ಇನ್ನ ದೊಡ್ಡ ಮಟ್ಟಕ್ಕೆ ಬೆಳಿಬೋದು. ಟ್ರೈ ಮಾಡಿ ಅಕ್ಕ, ಒಳ್ಳೆ ಅವಕಾಶ ಸಿಕ್ಕಿದೆ. ನೀವೆಲ್ಲ ಇಟ್ಟೊಂದು ಹೇಳ್ತಿದ್ದೀರಾ ಅಂದ್ಮ್ಯಾಕೆ ನನ್ನ ಮನ್ಸಿನಾಗ ಒಂದು ಭರವಸೆ ಹುಡ್ತದೆ. ಈ ಅವಕಾಶನ ಖಂಡಿತವಾಗ್ಲೂ ಉಪಯೋಗಿಸ್ಕೋತೀನಿ. ಆ ವೈಭವ್ಗೆ ಪಾಠ ಕಲ್ಸೇ ಕಲ್. ಅಕ್ಕ, ನಿಮ್ಮ ಸಪೋರ್ಟಿಗೆ ನಾವೆಲ್ಲ ಇರ್ತೀವಿ, ಅದೇನು ಬೇಕೋ ಮಾಡಿ. ಹೆಂಗೆ ನನ್ನ ಕರಾಮತ್ತು? ಅಯ್ಯ ನಿನ್ ಕರಾಮತ್ ಎಮ್ಮೆ ಗಾಂಜಲಾವಯ್ಯ, ಯಾಕೆ ಉಟ್ಕೊಂಡೆ ಪುಟ್ಟ ಮಿಸ್ತೀರೇನ? ಯಾಕಯ್ಯೋ, ನಮ್ಮಕ್ಕನ್ ಸೀರೆ ನಾನು ಉಟ್ಕೋಬಾರ್ದೆ? ಅದ್ ಸರಿ, ಈ ಸೀರೆನಾಗೆ ನನ್ ಸಂದ ಕಾಣ್ತಿಲ್ವೇ? ನೀನು ಈ ಸೀರೆನಾಗೆ ಗೊಂಬೆ ಅಲ್ಲ, ದಂತದ ಗೊಂಬೆ ತರ ಕಾಣಿಸ್ತಾ ಇದೀಯಾ. ನೀನನ್ ಯಾವಳು ಕೇಳ್ದೋಳು? ಎಲ್ಲದಕ್ಕೂ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಅಡ್ಬಾಯ್ ಹಾಕೊಂಡ್ ಬರ್ತೀಯಲ್ಲ. ಏಯ್ ರಾಕ್ಷಸೆ, ಯಾರನ್ ಕೇಳಿ ಸೀರೆ ಉಟ್ಕೊಂಡೆ ನೀನು? ಇಷ್ಟು ದಿನ ಮಳ್ಳಿ ಹಂಗ್ ನಾಟಕ ಮಾಡಿದ್ ಸಾಲದು ಅಂತ ಈ ಪುಟ್ಟಮ್ಮಿ ಸೀರೆ ಉಟ್ಕೊಳ್ಳೋ ಮಟ್ಟಿಗೆ ಬಂದ್ಬಿಟ್ಯಾ? ಅಲ್ಲ, ಉಟ್ಕೊಂಡ್ರೆ ಇವಾಗ ಏನ್ ತಪ್ಪು ಅಂತ? ಏಯ್, ದೆವ್ವ ಅಲಂಕಾರ ಮಾಡ್ಕೊಂಡ್ರೆ ಯಾವತ್ತು ದೇವತೆ ಆಗಕ್ಕಿಲ್ಲ ಕಣೆ. ಏನು ನಾನ್ ದೆವ್ವನಾ? ಗೋಪಾಲ, ಹೌದೌದು, ರಾಕ್ಷಸಿದೆ, ಮುದ್ದು ರಾಕ್ಷಸ. ಜೋ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಏನೋ ಈ ಸೀರೆ ನೋಡ್ದೆ ಆಸೆ ಆಯ್ತು, ಉಟ್ಕೊಂಡೆ. ಅದಕ್ಕೆ ಯಾಕೆ ಈಟೆಲ್ಲ ಮಾತಾಡ್ತೀಯಾ? ಪುಟ್ಟಮ್ಮಿ ನಿನ್ ಪರವಾಗಿ ಮಾತಾಡ್ತಾವಳೆ ಅಂತ ಸಾನೆ ಮೆರೀತಿದ್ಯಾ ನೀನು? ಬೇಡ, ನೀನ್ ಏನೇ ಏಸ ಹಾಕ್ರು ಪುಟ್ಟಮ್ಮಿ ಕಾಲ್ದೊಳಗ್ ಸಮ ಆಗಕ್ಕಿಲ್ಲ ನೀನು. ಇನ್ನೊಂದ್ ಕಿತ ಏನಾರ ಪುಟ್ಟಮ್ಮಿ ಸೀರೆ ಉಟ್ಕೊಂಡ್ರೆ ಸೀರೆ ಜೊತೆ ನಿನಗೂ ಬೆಂಕಿ ಹಚ್ಬಿಟ್ಟೆ. ಹುಷಾರ್. ಏಯ್, ರಕ್ತ ಇಸ್ಕೊಂಡ್ಬಿಟ್ಲು ಕಾಸ್ನ. ರಾಜಿ, ನನ್ನ ಪ್ರೀತಿಯ ಬುಲ್ಬುಲ್ ರಾಜಿ, ಈ ಸೀರೆನಾಗೆ ನೀನು ಸಕ್ಕತ್ತ ಕಾಣ್ತಾ ಇದೀಯ. ಅವನಿಗೆ ಕಣ್ಣೊಂದ್ ಸ್ವಲ್ಪ ಐಬು, ಅದಕ್ಕೆ ಏನೇನೋ ಬೈಕೊಂಡು ಹೊಟಾಗ್ಬಿಟ್ಟ. ರಂಗ, ನೀನ್ ಇವಾಗ ಬಾಯಿ ಮುಚ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವ್ವಯ್ಯ ಹೇಳದ್ನಲ್ಲ, ಹಂಗೆ ಪೆಟ್ರೋಲ್ ಹಾಕಿ ನಿನ್ನ ಸುಟ್ಟು ಬಿಡ್ತೀನಿ. ಹೋಗು ಸುಮ್ನೆ. ಯೋ ಹೋಗಯ್ಯೋ. ಈ ವಯ್ಯ ಬರೀ ಅವಳು ಸೀರೆ ಉಟ್ಕೊಂಡಿದ್ದಕ್ಕೆ ಉರ್ಕತಾವನೆ. ಇನ್ನಿ ಮೆಸ್ಸು ಮನೆ ಕಿತ್ಕೊಂಡ್ರೆ ಇನ್ನದ್ ಯಾವ ಪಾಟಿ ಉರ್ಕತಾನೋ. ಉರ್ಕಳ್ಳಿ ಅವ್ನು ಉರ್ಕಳ್ಳಿ ಅಂತ ತಾನೆ ನಾನು ಇದನ್ನೆಲ್ಲ ಮಾಡ್ತಿರೋದು. ಏನು ಅಂತ ಹೇಳು ತಾಯಿ, ಅಪ್ಪಣೆ ಕೊಡು ತಾಯಿ. ಇದನ್ನೇ ಬೇಡ ಅಂತ ಹೇಳೋದು, ನಾನು ಕೇಳ್ದಷ್ಟಿಗೆ ಮಾತ್ರ ಉತ್ತರ ಕೊಡು. ಅದೇನೋ ದೇವಿರಿ ಅಂತ ಕೂಗ್ತಿದ್ರಲ್ಲ, ಯಾರವರು? ಒಂದು ಶಕ್ತಿ ಇನ್ನೊಂದು ಶಕ್ತಿ ಬಗ್ಗೆ ಕೇಳ್ತಾ ಇದೆ ಅಂದ್ರೆ ಹೊಸ ಸಂಚಲನ ಇರಬೇಕು. ಯಾಕೆ ತಾಯಿ ಹಾಗೆ ಕೇಳ್ತಾ ಇದೆಯಾ? ಏನೋ ಕುತೂಹಲದಲ್ಲಿ ಕೇಳ್ದೆ, ಗೊತ್ತಿದ್ರೆ ಹೇಳು. ಸುಮ್ಕೆ ಅವ್ವ ತಾಯಿ ಶಕ್ತಿ ಅಂತೆಲ್ಲ ತಲೆ ತಿನ್ಬೇಡ. ಅದೊಂದು ಮಹಾಚೇತನ ತಾಯಿ, 100 ಜನರಿಗೆ ಒಳ್ಳೇದಾಗಬೇಕು ಅಂತ
ಬರಿಗೈ ಆದವಳು, ನಮ್ಗೆಲ್ಲ ಬಲ ತುಂಬಿದವಳು. ಈಗ ಅವರು ಎಲ್ಲವ್ರೆ? ಅವಳು ಹೇಗವಳೆ ಎಲ್ಲವಳೆ ಗೊತ್ತಿಲ್ಲ ತಾಯಿ. ನಮ್ಮನ್ನೆಲ್ಲ ಅನಾಥ ಮಾಡಿ ಕಾಣದಂತೆ ಮಾಯ ಆಗವಳೆ. ಸತ್ತೋದ್ರ? ಚಚ, ಶಕ್ತಿಗೆ ಸಾವಿಲ್ಲ ತಾಯಿ. ನಮ್ ದೇವಿರಿ ಸತ್ತಿಲ್ಲ, ಬದುಕವಳೆ. ಈ ಪಾಪ ತುಂಬಿರೋ ಊರಾಗೆ ಅವಳು ನೆರಳು ಬೀಳಬಾರ್ದು ಅಂತ ಎಲ್ಲೋ ಕಣ್ಮರೆಯಾಗಿ ಹೋಗವಳೆ. ಹೌದು, ಅವರು ಈ ಊರ್ನ ಯಾಕೆ ಬಿಟ್ಟೋದ್ರು? ಅವಳು ಬಿಟ್ಟೋಗ್ಲಿಲ್ಲ, ಓಡಿಸಿದ್ದು. ನಮಗೂ ಅವಳಿಗೂ ಇರೋ ಕೊಂಡಿನ ಪಾಪಿ ಕಡ್ದು ಹಾಕದ. ನಮ್ಮನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ತರ ಮಾಡ್ಬಿಟ್ಟ. ಯಾರು ಓಡಿಸಿದ್ದು? ಸಮಯ ಬಂದಾಗ ಆ ದೇವಿರಿನೇ ತೋರಿಸ್ತಾಳೆ. ಆ ಪಾಪಿ ಯಾರು ಅಂತ ದೇವಿರಿನೇ ಹೇಳ್ತಾಳೆ. ನಮ್ಮವ್ವ ಬರ್ತಾಳೆ, ದೊಡ್ಡಮ್ಮ ಬರ್ತಾಳೆ, ತಾಯಿ ಬರ್ತಾಳೆ, ಮಕ್ಕಳನ್ನ ಕಾಯ್ತಾಳೆ, ಹಬ್ಬ ಮಾಡ್ತಾಳೆ. ನಮ್ಮ ತಾಯಿ ಬರ್ತಾಳೆ, ದೇವಿ ಬರ್ತಾಳೆ, ತಾಯಿ ಬರ್ತಾಳೆ. ದೇವಿರ ಬಗ್ಗೆ ಒಬ್ಬೊಬ್ರು ಒಂದೊಂಥರ ಹೇಳ್ತಾವ್ರೆ. ಇದ್ರ ದಿಟ ಯಾವುದು ಸುಳ್ಳು ಯಾವುದು?